ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ. ನನಗೆ ಈಗ ಹೆಣ್ಣು ಗಂಡು ಎರಡೂ ಇರೋದ್ರಿಂದ ನನಗೆ ಸ್ವಲ್ಪ ಅನುಭವ ಇದೆ. ಅದ್ರ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾನೇನು ಡಾಕ್ಟ್ರಲ್ಲ, ಇನ್ನೇನೋ ಅಲ್ಲ. ಕೆಲವರು ಕಮೆಂಟ್ ಹಾಕಿದರೆ ಅದಕ್ಕೋಸ್ಕರ ನಾನು ಅವ್ರಿಗೊಬ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಇನ್ಯಾರಿಗೂ ಇಲ್ಲ. ನಾನು ಡಾಕ್ಟ್ರ್ ಅಂತಲೂ ಹೇಳ್ತಾ ಇಲ್ಲ, ಏನಿಲ್ಲ. ನನ್ನ ಅನುಭವದ ತಕ್ಕಂತೆ ನಾನು ಹೇಳ್ತಾ ಇರ್ತೀನಿ, ಆಯಿತಾ? ಅರ್ಥ ಆಗಿದೆ ಅಂದ್ಕೊತೀನಿ. ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಂದ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ. ಪ್ರೆಗ್ನೆನ್ಸಿ ಆದಮೇಲೆ ಕೆಲವ್ರಿಗಂತೂ ಕ್ಯೂರಿಯಾಸಿಟಿ ಅಂತ ತುಂಬಾ ಇರುತ್ತೆ. ಕೆಲವರು ನನಗೆ ಹೆಣ್ಮಗು ಆಗುತ್ತಾ ಅಥವಾ ಗಂಡು ಮಗು ಆಗುತ್ತಾ, ಯಾವ ಮಗು ಆಗುತ್ತೆ, ನನಗೆ ಫಸ್ಟ್ ಯಾವ ಬೇಬಿ ಆಗುತ್ತೆ, ಫಸ್ಟ್ ಹೆಣ್ಣಾಗುತ್ತಾ ಅಥವಾ ಗಂಡಾಗುತ್ತಾ ಅನ್ನೋದು ತುಂಬಾ ಎಲ್ರಿಗೂ ಕ್ಯೂರಿಯಾಸಿಟಿ, ಖುಷಿ, ಎರಡಕ್ಕೂ ಸಂತೋಷ ಇರುತ್ತೆ. ಬಟ್ ಫಸ್ಟ್ ನಮಗೆ ಯಾವುದಾಗುತ್ತೆ ಅನ್ನೋದೊಂದು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ. ಅದು ಖುಷಿಯಲ್ಲಿ ಇರ್ತೀರ ಅಥವಾ ಅದು ಒಂಥರ ಆ ಮಗು ಆದರೆ ಬೆಸ್ಟ್, ಈ ಮಗು ಆದರೆ ಬೆಸ್ಟ್ ಅನ್ನೋದಕ್ಕಿಂತ ನಿಮ್ಗೆ ಯಾವ ಮಗು ಆಗುತ್ತೆ, ಫಸ್ಟ್ ಯಾವುದಾಗುತ್ತೆ, ಇದಾಗುತ್ತಾ ಅದಾಗುತ್ತಾ ಅನ್ನೋದು ತುಂಬ ಥಿಂಕಿಂಗ್ ಇರುತ್ತೆ. ಎಲ್ರಿಗೂ ಇರುತ್ತೆ ಅದು. ಕೆಲವರು ಇರ್ತಾರೆ, ಇಲ್ಲ ಯಾವ ಬೇಬಿ ಆದ್ರೂ ಪರವಾಗಿಲ್ಲ ಅನ್ನೋ ರೀತಿಯೂ ಇರ್ತಾರೆ. ಅದರಲ್ಲಿ ನಾನು ಒಬ್ಬಳು. ನಾನು ಹಾಗೆ ಇದ್ದಿದ್ದು, ಯಾವ ಬೇಬಿ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಆಗಬೇಕು, ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದೇಳಿ ನನ್ನ ಥಿಂಕಿಂಗ್ ಇತ್ತು. ತುಂಬಾ ನಾನು ಯೋಚನೆ ಮಾಡ್ತಾಯಿದ್ದೆ, ನಾರ್ಮಲ್ ಆಗಲಿ, ಫಸ್ಟ್ ಬೇಬಿಯಲ್ಲಾದರೂ ನಾರ್ಮಲ್ ಆಗಲಿ ನನಗೆ ಅನ್ನೋದೊಂದು ತುಂಬಾ ನನಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಹಾಗೆಯೇ ನನಗೆ ನಾರ್ಮಲ್ ಡೆಲಿವರಿನೇ ಆಯಿತು. ಮೂರೂ ನನ್ನ ನಾರ್ಮಲ್ ಡೆಲಿವರಿ, ಇದು ಒಂದು ಕ್ಲಿಯರ್ ಮಾಡಿದ್ದೀನಿ. ಮೂವರು ನನಗೆ ನಾರ್ಮಲ್ ಡೆಲಿವರಿನೇ ಆಗಿರೋದು. ಆದರೆ ನಿಮಗೆ ಫಸ್ಟ್ ನಿಮಗೆ ಮೂಮೆಂಟ್ಗಳು ಹೆಂಗೆ ಗೊತ್ತಾಗುತ್ತೆ, ನಾವು ಫಸ್ಟ್ ಯಾವ ಬೇಬಿ ಆಗುತ್ತೆ ಅನ್ನೋದು ಹೆಂಗೆ ಸಿಂಪಲಾಗಿ, ಇದು ಒಂದು ಖುಷಿಯಾಗಿ ತಗೊಳ್ಳಿ. ಇದೇನು ನಿಜ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ಕೆಲವರಲ್ಲಿ ಅದು ನಿಜ ಆಗುತ್ತೆ, ಇನ್ನು ಕೆಲವರಲ್ಲಿ ನಿಜ ಆಗಲ್ಲ. ನಾನು ನೋಡಿರೋ ಪ್ರಕಾರ ನನಗೆ ಇದ್ದಂಗೆ ಅವ್ರಿಗೂ ಇರುತ್ತೆ, ಬಟ್ ಚೇಂಜಸ್ ಆಗಿರುತ್ತೆ. ಈ ರೀತಿಯೂ ಇರುತ್ತೆ, ಆ ರೀತಿಯೂ ಇರುತ್ತೆ. ಒಟ್ಟಿನಲ್ಲಿ ಅದೇ ಕಂಟಿನ್ಯೂ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಎಲ್ರದ್ದು ಒಂದೇ ರೀತಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಉದಾಹರಣೆಗೆ ಈಗ ಗಂಡು ಹುಡುಗಿರಿಗೆ ಆಯಿತು, ಗಂಡು ಪಾಪುಗಾಯಿತು, ಹೆಣ್ಣು ಪಾಪುಗಾಯಿತು. ಹಿಂದೆ ಒಂಥರ ಜಡಿ ಅಂತ ಬರುತ್ತೆ, ಚಿಕ್ಕ ಕೂದಲು ಇಷ್ಟು ಉದ್ದ ಬರುತ್ತೆ. ಇನ್ನು ಕೆಲವ್ರಿಗೆ ಮಂಡ ಥರ ಇರುತ್ತೆ. ಅದಕ್ಕೇನಂತಾರೆ, ಆ ಥರ ಇದ್ದರೆ ಹೆಣ್ಮಗು ಆಗುತ್ತೆ, ಮುಂದೆ ನಿನಗೆ ಆದ್ರೂ ಹೆಣ್ಣು ಮಗು ಆಗುತ್ತೆ ಅಂತಾರೆ. ಬಟ್ ಆ ರೀತಿ ಆಗಿಲ್ಲ. ನಾನು ನೋಡಿರೋ ಪ್ರಕಾರನ ನಂದರಲ್ಲಿ ನನಗೆ ಅನುಭವ ಆಗಿದೆ. ಆ ರೀತಿಯೂ ಆಗಲ್ಲ. ಕೆಲವರು ದೊಡ್ಡವ್ರ ಮಾತು ಅವ್ರವ್ರ ಅನುಭವದ ತಕ್ಕಂತೆ, ಅವ್ರವ್ರದ್ದು ಇದ್ರ ತಕ್ಕಂತೆ ಹೇಳಿರ್ತಾರೆ. ಬಟ್ ಎಲ್ಲನೂ ಒಂದೇ ರೀತಿ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಜೋಶಾಗಿ ತಗೊಳ್ಳಿ, ಖುಷಿಯಾಗಿ ತಗೊಳ್ಳಿ. ನಿಮಗೆ ಸ್ವಲ್ಪ ಒಂದು ಆಗ್ಬೋದು, ಇನ್ನೊಂದು ಆಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಫಸ್ಟ್ ಒನ್ ಹೇಳ್ಬೇಕಾದ್ರೆ, ಹೆಣ್ಣು ಮಗು ಆಗೋ ಮೂಮೆಂಟ್ ಏನಾದರೂ ಇತ್ತಂದರೆ ಮುಖದಲ್ಲಿ ಯಾವ ಪಿಂಪಲ್ಸ್ ಇರಲ್ಲ, ಮತ್ತು ಮುಖ ಬೆಳ್ಳಗಾಗಿರುತ್ತೆ, ಒಂಥರ ಶೈನಿಂಗ್ ಬಂದಿರುತ್ತೆ, ಅಷ್ಟು ಗ್ಲೋಯಿಂಗ್ ಆಗಿ ಬಂದಿರುತ್ತೆ. ತುಂಬ ಚೆನ್ನಾಗಿ ಬೆಳ್ಳಗೆ ಕಾಣಿಸ್ತಾ ಇರ್ತೀರ, ವೈಟಾಗಿ ಕಾಣಿಸ್ತಾ ಇರ್ತೀರ. ತುಂಬ ಅಷ್ಟು ಹೆಣ್ಣು ಮಗು ಆಗುತ್ತೆ ಅನ್ನೋದಾದರೆ ಅದು ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ತುಂಬಾ ಗ್ಲೋಯಿಂಗ್ ಆಗಿ ಇರುತ್ತೆ ಹೆಣ್ಣು ಪಾಪು ಆಗೋದಾದರೆ. ಗಂಡು ಪಾಪು ಆಗೋದಾದರೆ ನಿಮ್ಮ ಕಲರು ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ. ನಿಮ್ಮದು ಹೇಗಿರ್ತೀರೋ ಅದೇ ರೂಪನೇ ಇರುತ್ತೆ ಮುಖದಲ್ಲಿ, ಗಂಡು ಪಾಪು ಆಗೋದಾದರೆ. ಇದು ನನ್ನ ಅನುಭವನೇ. ಎರಡೂ ಗಂಡು ಮಕ್ಳಿಗೂ ನನಗೆ ಅದೇ ರೀತಿಯೇ ಇದ್ದಿತ್ತು. ನನ್ನ ಮುಖ ಈಗ ಹೇಗಿತ್ತೋ ಹಾಗೇ ಇತ್ತು. ಬಟ್ ನನ್ನ ಮಗಳಿಗೆ ತುಂಬಾ ಚೇಂಜ್ ಆಗಿದ್ದೆ. ನನ್ನ ಮುಖದಲ್ಲಿ ಒಂದು ಸ್ವಲ್ಪ ಗ್ಲೋಯಿಂಗ್ ಆಗಿ ಬೆಳ್ಳಗೆ ಒಂದು ಸ್ವಲ್ಪ ಚೇಂಜ್ ಆಗಿದ್ದೆ. ಅದರಲ್ಲಿ ಮಾತ್ರ 100% ಚೇಂಜ್ ಆಗಿದ್ದೆ. ಅದು ಒಂದು ನಿಜ ಆಗಿದೆ, ನನ್ನದ್ರಲ್ಲಿ ನಿಜ ಆಗಿದೆ. ಮತ್ತು ಹೊಟ್ಟೆ ಭಾಗ ಅಂದರೆ ಗಂಡು ಪಾಪುಗೆ ಎದೆ ಹೊಟ್ಟೆ ಇರುತ್ತೆ, ಮೇಗಳು ಹೊಟ್ಟೆ ಇರುತ್ತೆ. ಗಂಡು ಪಾಪು ಆಗೋದಾದರೆ ಹೊಟ್ಟೆನೇ ಕಾಣಿಸಲ್ಲ. ಏನು ಇವರು ಪ್ರೆಗ್ನೆಂಟ್ ಅದಾರೋ ಇಲ್ಲ ಅನ್ನೋರ ಸ್ಥಿತಿಯಲ್ಲಿ ಇರುತ್ತೆ ಕೆಲವೊಬ್ಬರಿಗೆ. ಇನ್ನು ಕೆಲವರಿಗೆ ಹೆಣ್ಣು ಪಾಪುನಿಗೂ ಹಂಗೆ ಇರುತ್ತೆ, ಇನ್ನು ಕೆಲವರಿಗೆ ಗಂಡು ಪಾಪುಗೇ ಹಂಗಿರುತ್ತೆ, ಹೆಣ್ಣು ಪಾಪುಗೂ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ. ಇದೇ ನಿಜ ಅಂತಲೂ ಹೇಳೋಕ್ಕಾಗಲ್ಲ, ಅದು ದೇವ್ರ ಇಚ್ಛೆ, ಅದು ನಾವು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗುತ್ತೆ ಅಂತಾರೆ. ಬಟ್ ಅದು ಹೇಳೋ ಕಾನೂನಿನಲ್ಲಿ ವಿರುದ್ಧ, ಅದು ಯಾರು ಹೇಳೋದಿಲ್ಲ, ಹೇಳಬಾರ್ದು ಕೂಡ.
ಆ ರೀತಿ ಇರುತ್ತೆ. ಹೊಟ್ಟೆ ಭಾಗ ಎದೆ ಹೊಟ್ಟೆ ಇರುತ್ತೆ, ಮೇಲ್ಗಡೆ ಹೊಟ್ಟೆ ಇರುತ್ತೆ. ಅದು ಯಾವಾಗ ಅಂದರೆ ನಿಮ್ಮ ಡೆಲಿವರಿ ಆಗೋ ಮೂಮೆಂಟಲ್ಲಿ ಹೊಟ್ಟೆ ಜರುಗಿರುತ್ತೆ. ಆ ರೀತಿ ಹೊಟ್ಟೆನೇ ಕಾಣಲ್ಲ, ಆವಾಗ ಹೆರಿಗೆ ಮೂಮೆಂಟಲ್ಲಿ ಹೊಟ್ಟೆ ಕಾಣುತ್ತೆ. ಅದು ಒಂದು ಎದೆ ಹೊಟ್ಟೆ ಅದು ಒಂದು ಸಿಂಪ್ಟಮ್ಸ್ ಅಂತಾರೆ ಗಂಡು ಪಾಪು ಆಗೋದಾದರೆ. ಹೆಣ್ಣು ಪಾಪುಗೆ ಹೊಟ್ಟೆ ದುಂಡುಗು ತುಂಬಾ ಹೊಟ್ಟೆ ಕಾಣುತ್ತೆ ಹೆಣ್ಣು ಪಾಪು ಆಗೋದಾದರೆ. ಇದು ಒಂದು ಸಿಂಪ್ಟಮ್ಸ್. ಈ ರೀತಿ ತುಂಬ ಹಲವಾರುಗಳು ಹೇಳ್ತಾರೆ ದೊಡ್ಡವರು ಹೇಳೋ ಪ್ರಕಾರ. ಇಷ್ಟೆಲ್ಲ ಇನ್ನೂ ಕೆಲವು ತುಂಬಾ ಇದ್ದಾವೆ, ಅವು ಎಲ್ಲ ಹೇಳ್ಕೊಂತ ಹೋದರೆ ತುಂಬಾ ಇದಾಗುತ್ತೆ. ಮತ್ತು ಇನ್ನೊಂದು ಪಾಪು, ಈಗ ಮೊದಲೇ ಪಾಪು ಇತ್ತು ನಿಮ್ಮದು, ಇನ್ನೊಂದು ಪಾಪು ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂದಾಗ ಆ ಪಾಪುಗೆ ನಾನು ಫಸ್ಟ್ ಹೇಳಿದಂತೆ ಕೂದಲಲ್ಲಿ ಚೇಂಜಸ್ ಇರುತ್ತೆ. ಏನು ಉದ್ದ ಇರುತ್ತೆ, ಮಂಡ ಇರುತ್ತೆ. ಇನ್ನು ಪಾಪುಗೆ ಉದ್ದಕ್ಕೆ ಇನ್ನು ಚೂಜಿಗಿರುತ್ತೆ. ಕೆಲವ್ರಿಗೆ ಅದು ಏನಂತಾರೆ, ಒಬ್ರಿಗೆ ನಿಜ ಆಗಿದೆ, ಇನ್ನೊಬ್ರಿಗೆ ನಿಜ ಆಗಿಲ್ಲ. ಆ ರೀತಿ ಇದ್ದಾಗ ಚೂಜಿಗೆ ಹಿಂದ್ಗಡೆ ಆ ರೀತಿ ಇದ್ದಾಗ ಕೆಲವ್ರಿಗೆ ಹೆಣ್ಣಾಗಿದೆ. ಇನ್ನು ಕೆಲವ್ರಿಗೆ ನನ್ನದೇ ಉದಾಹರಣೆ ತಗೊಂಡಾಗ ನನಗೆ ಆ ರೀತಿ ಅಲ್ಲ, ಗಂಡೆ ಪಾಪನೇ ಆಯಿತು, ಸೆಕೆಂಡ್ ಒನ್ ಗಂಡು ಪಾಪನೇ ಆಯಿತು. ಇನ್ನೊಂದು ಮಕ್ಕಳ ಬಾಯಲ್ಲಿ ಬರುವಂಥದ್ದು, ಇದು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದೇನು ದೇವರು ಎಳಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಆಗೋದು ನಿಜ. ಈಗ ನಮ್ಮ ಮೊದಲೇ ಪಾಪು ಇತ್ತು ಅಂತ ತಿಳ್ಕೊಳ್ಳಿ, ಆ ಮಗುವಿನ ಬಾಯಲ್ಲಿ ನೀನು ತಂಗಿ ಬೇಕೋ ತಮ್ಮ ಬೇಕೋ ಅಂತ ಕೇಳಿದರೆ ಆ ಮಗು ಹೇಳುತ್ತೆ. ತನಗೆ ತಂಗಿ ಬೇಕಾದರೆ ತಂಗಿ ಅಂತಲೇ ಹೇಳುತ್ತೆ, ತಮ್ಮ ಬೇಕಾದರೆ ತಮ್ಮ ಅಂತಲೇ ಹೇಳುತ್ತೆ. ನನ್ನ ದೊಡ್ಡ ಮಗ ಅವ್ನ ತಮ್ಮನೇ ಅಂತಿದ್ದ. ನಮ್ಮ ಕೇಳಿದ್ರೆ ಎಷ್ಟೋ ಸರಿ ಅಲ್ಲಿರೋರು ನಮ್ಮ ಊರಲ್ಲೆಲ್ಲ ಕೇಳ್ತಿದ್ರು ತಮ್ಮ ಅಂತಿದ್ದವನು, ಹಂಗಾಗಿ ತಮ್ಮನೇ ಆಯಿತು. ಅವನು ನಮ್ಮದು 2ನೇ ಹುಡುಗ ಡೆಲಿವರಿಗೆ ನಾನು 3ನೇ ಪ್ರೆಗ್ನೆಂಟ್ ಆಗಿದ್ದೆ. ಅವ್ನು ಕೇಳಿದರೆ ತಂಗಿ ಬರ್ತಾಳೆ ಅಂತ ಹೇಳ್ತಿದ್ದ. ಅವನು ಎಷ್ಟು ಸಲ ಕೇಳಿ ತಂಗಿ ಅಂತಲೇ ಹೇಳ್ತಿದ್ದ. ಮತ್ತು ಈ ರೀತಿ ಸ್ವಲ್ಪ ಅದರಲ್ಲಿ 2ನೇ ಪಾಪು ಆದಾಗ ನಾನು ಹೇಳ್ತಾ ಇರೋದು. 2ನೇದಕ್ಕೆ ನೀವೇನಾದ್ರು ಪ್ರೆಗ್ನೆಂಟ್ ಇದ್ದಾಗ ಈ ರೀತಿ ಏನಾರು ಇದ್ದಾಗ ಈ ರೀತಿ ಕೂಡ ಆಗೋ ಅನುಭವ ಇದೆ. ಇದು ಮಾತ್ರ ಯಾರು ಹೇಳ್ತೀವಿ ನೀವು ಅನುಭವ ಪಟ್ಟಿರ್ತೀರೋ ಅಥವಾ ಏನಾಗಿರುತ್ತೋ ಅದು ಏನಾಗಲ್ಲ. ಇಲ್ಲಿ ಮಕ್ಕಳು ದೇವರು ಸಮಾನ ಅಂತ ಹೇಳ್ತಾರೆ. ಆ ಮಕ್ಕಳು ಬಾಯಲ್ಲಿ ಏನು ಬಂದಿರುತ್ತೋ ಅದೇ ಆಗಿರುತ್ತೆ. ಇದು ನನ್ನಲ್ಲಿ ನಿಜ ಆಗಿದೆ. ನೀವು ಮತ್ತು ಇನ್ನೊಂಥರ ಗ್ಲೋಯಿಂಗ್ನೆಸ್ ಆಗಿರ್ಬೋದು, ತುಂಬ ಅನುಭವ ಆಗಿರುತ್ತೆ ನಿಮಗೆ. ಒಂದೊಂಥರ ಚೇಂಜಸ್ ಆರೋಗ್ಯದಲ್ಲಿ. ಇನ್ನು ಊಟದ ವಿಚಾರಕ್ಕೆ ಬಂದರೆ ಗಂಡು ಪಾಪಗೆ ಏನು ತಿನ್ನೋಕನೇ ಆಗಲ್ಲ ಕೆಲವ್ರಿಗೆ. ಇನ್ನು ಕೆಲವರು ತಿಂತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ. ಈಗ ಇದರಲ್ಲೇ ತೊಗೊಳ್ಳಿ, ನಂದು ಮೊದಲನೇ ಪಾಪಗೆ ನನಗೆ ಆ್ಯಪಲ್ಲು ಊಟ ಏನೇನೂ ಸೇರ್ತಾ ಇರಲಿಲ್ಲ, ಎಲ್ಲ ವಾಮಿಟ್ ಆಗ್ತಾಯಿತ್ತು, ವಾಸನೆನೇ ಆಗ್ತಾಯಿರಲಿಲ್ಲ ನನಗೆ. ಅದರಲ್ಲಿ 2ನೇ ಪಾಪುಗಂದಾಗ ಅದೇ ರೀತಿ ಆಗ್ತಿತ್ತು, ಬಟ್ ಸ್ವಲ್ಪ ಆದ್ರೂ ಸೇರೋದು, ಒಂದೊಂದು ಸಲ ಸೇರೋದು, ಒಂದೊಂದು ಸಲ ಸೇರ್ತಾ ಇರಲಿಲ್ಲ. ಈ ರೀತಿ ಸ್ವಲ್ಪ ಅದರಲ್ಲಿ ಇದಾಗುತ್ತೆ. ಮತ್ತು ನಮ್ಮದು 3ನೇ ನನ್ನ ಮಗಳಿಗಂತೂ ಫುಲ್ಲು 3 ತಿಂಗಳು ಅಷ್ಟೇ ವಾಂತಿ ಆಗಿದೆ. ಅದು ಬಿಟ್ಟರೆ ಇನ್ನು ಒಟ್ಟ ವಾಂತಿ ಆಗಿಲ್ಲ ನನಗೆ. ಆಮೇಲೆ ಡೆಲಿವರಿ ಆಗೋ ಮುಂದೆ ಆವಾಗ ಒಂದು ಸ್ವಲ್ಪ ವಾಂತಿ ಆಗಿ ನಂದು ಡೆಲಿವರಿ ಆಗೋದು. ನನಗೆ ಪ್ರತಿ ಸಲ 3 ಮಕ್ಕಳು ಹಡಿದ್ರೂ ವಾಂತಿ ಮಾಡೇ ನಾನು ಡೆಲಿವರಿ ಆಗಿರೋದು. ಈ ರೀತಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಯಾವುದನ್ನು ನೀವು ನಿಜ ಅಂತಲೇ ನಂಬಕ್ಕೆ ಹೋಗಬೇಡಿ. ಹೇಳ್ತಿರ್ತಾರೆ ಅವ್ರವ್ರ ಅನುಭವಕ್ಕೆ ತಕ್ಕಂತೆ ಈ ರೀತಿಯಾಗಿತ್ತು ಆ ರೀತಿಯಾಗಿತ್ತು ಅಂತ ಹೇಳ್ತಾರೆ. ಅವ್ರವ್ರ ಅನುಭವಕ್ಕೆ ತಕ್ಕಂತೆ ಹೇಳಿರ್ತಾರೆ. ಅದರಲ್ಲಿ ನಿಮ್ದು ಏನಾದರೂ ಒಂದು ಇತ್ತಂದರೆ ಸ್ವಲ್ಪ ಅದೇ ನಿಜ ಅಂತ ಅಂದ್ಕೊಬೇಡಿ. ಯಾರ್ದಾಗಲಿ ನಂದಾದರೆ ಅಷ್ಟೇ, ಇನ್ನೊಬ್ರದ್ದಾದರೆ ಅಷ್ಟೇ. ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅನ್ನಿಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಒಂದು ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ ಅಂತ ಕೇಳ್ಕೊತೀನಿ ನಾನು. ಯಾಕಂದರೆ ನನಗೆ ಅನಿಸಿದ್ದನ್ನು ನನ್ನ ಅನುಭವಕ್ಕೆ ಏನು ಬಂದಿತ್ತು ಅದನ್ನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ಇಂಥದ್ದೇ ಯಾವುದಾದ್ರೂ ಇನ್ಫಾರ್ಮೇಷನ್ ವಿಡಿಯೋ ಬೇಕಾಗಿದ್ದರೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಬಾಯ್.